ಅಧ್ಯಕ್ಷರೇ, ನಾವು ಏನು ಸುಮಾರು 2 ವರ್ಷದಿಂದ ಫುಡ್ ಅಂಡ್ ಡ್ರಗ್ಸ್ ಅಡ್ಮಿನಿಸ್ಟ್ರೇಷನ್ FDA ನಕಲಿ ಡ್ರಗ್ಸ್ ದಂಧೆ ನಡೆಸಿದ ವಂಚಕರನ್ನು ರೈಡ್ ಮಾಡಿ ಅಪಾರ ಪ್ರಮಾಣದ ನಕಲಿ ಒಂದು ಔಷಧಿಗಳನ್ನು ವಶಪಡಿಸಿಕೊಂಡು ಮತ್ತೆ ಅವ್ರ ಮೇಲೆ ಒಂದು SIT ತನಿಖೆ ಕೂಡ ಆದೇಶ ಮಾಡಿರ್ತಾರೆ. ಸೊ ಇದ್ರ ಬಗ್ಗೆ ನಾವು 0 ಅವರಲ್ಲಿ ಚರ್ಚೆ ಮಾಡ್ಬೇಕಂತ ಹೇಳ್ಬಿಟ್ಟು ತಮಗೆ ಮನವಿ ಮಾಡಿದ್ವಿ. ಅಧ್ಯಕ್ಷರೇ, ನಿಮ್ಗೆಲ್ಲ ಗೊತ್ತಿದೆ, ಈಗ ಈ ನಕಲಿ ದಂಧೆ ಅನ್ನೋದು ಎಲ್ಲ ಇದರಲ್ಲಿದೆ. ನಕಲಿ ಚಪ್ಪಲಿಗೆ ನೋಡಿದಿರಿ, ನಕಲಿ ಶೂ ನೋಡಿದಿರಿ, ನಕಲಿ ಬ್ರ್ಯಾಂಡೆಡ್ ಬಟ್ಟೆಗಳು ನೋಡ್ಬೋದು. ಎಲ್ಲದನ್ನೂ ಒಂದು ರೀತಿ ಸಮಾಜ ಒಪ್ಕೊಂಡಿದೆ. ಆದರೆ ನಕಲಿ ಔಷಧಿಗಳು ಮಾತ್ರ ಯಾವುದೇ ಕಾರಣಕ್ಕೂ ಸಮಾಜದಲ್ಲಿ ಒಪ್ಕೊಳ್ಳೋಂಥದ್ದಲ್ಲ. ಯಾಕೆಂತಂದ್ರೆ ಜನಗಳ ಜೀವನ ಜೊತೆ ಆಟಾಡೋಂಥ ಒಂದು ಈ ದುಷ್ಕೃತ್ಯನ ನಾವೆಲ್ಲರೂ ಕಠಿಣ ಪದಗಳಲ್ಲಿ ಖಂಡಿಸಬೇಕು. ನಿಜವಾಗ್ಲೂ ಇವತ್ತು ನಾನು ನಮ್ಮ ಆರೋಗ್ಯ ಸಚಿವರಿಗೆ ತುಂಬದೇ ಧನ್ಯವಾದಗಳು ತಿಳಿಸ್ತೀನಿ. ಇದು ಒಂದು ದೊಡ್ಡ ಮಾಫಿಯಾ. ಇಂಥ ಒಂದು ಮಾಫಿಯಾನ ಮಟ್ಟೆ ಹಾಕ್ಬೇಕಂತ ಹೇಳ್ಬಿಟ್ಟು ಮಾನ್ಯ ಸಚಿವರು ಇದನ್ನ ರೈಡ್ ಮಾಡಿಸಿ, ಮೊನ್ನೆ ಬಿಡದಿಲ್ಲಿರ್ತಕ್ಕಂಥ ಒಂದು ಫಾರ್ಮ್ ಹೌಸ್ ಅಲ್ಲಿ ರೈಡ್ ಮಾಡಿಸಿ ಸುಮಾರು 187 ಕೋಟಿಯಷ್ಟು ನಕಲಿ ಔಷಧಿಗಳನ್ನ ಇವತ್ತು ವಶಪಡಿಸಿಕೊಂಡಿದ್ದಾರೆ. ಇದು ಬರೇ ನಮ್ಮ ಒಂದು ರಾಜ್ಯಕ್ಕೆ ಬೆಂಗಳೂರಿಗೆ ಸೀಮಿತ ಆಗಿರೋದಲ್ಲ ಮಾನ್ಯ ಅಧ್ಯಕ್ಷರೇ, ಇದು ದೇಶಾದ್ಯಂತ ಹರಡಿರುವ ಒಂದು ದೊಡ್ಡ ಜಾಲ. ಇದು ಒಂದು ಪ್ರತಿಷ್ಠಿತ ಕಂಪನಿಗಳ ಹೆಸರುಗಳಲ್ಲಿ ಇವತ್ತು ನಕಲಿ ಜಾಲ ಮಾಡೋಂಥದ್ದು. ನಿಜವಾಗ್ಲೂ ಒಂದು ಪೇಷಂಟ್ಸು ಡಾಕ್ಟರ್ನೇ ದೇವರು ಅಂತ ನಂಬ್ಕೊಂಡು ಇವತ್ತು ಹಾಸ್ಪಿಟ್ಲ್ಗಳಿಗೆ ಹೋಗಿ ಒಂದು ಒಳ್ಳೆ ಔಷಧಿ ಸಿಗ್ತದೆ, ಒಳ್ಳೆ ಚಿಕಿತ್ಸೆ ಸಿಗ್ತದೆ ಅಂತ ಹೋಗ್ತಾರೆ. ಆದ್ರೆ ಇಂಥ ಒಂದು ದುರುಳರಿಂದ, ಇಂಥ ಒಂದು ದುಷ್ಟರಿಂದ ಇವತ್ತು ನಕಲಿ ಔಷಧಿಗಳು ಎಲ್ಲ ಆಸ್ಪತ್ರೆಗಳಲ್ಲೂ ಸಿಗಂತ ಕೆಲಸ ಆಗಿ ಇದು ನಿಜವಾಗ್ಲೂ ನಂಬಿಕೆಗೆ ದ್ರೋಹ ಆಗಿದೆ. ಇವತ್ತು ನನ್ನಂತ ಒಬ್ಬ ಕಷ್ಟಪಟ್ಟು ಒಂದು ವೈದ್ಯಕೀಯ ಪದವಿ ಪಡೆದಿರಂತ, ತುಂಬಾ ಕಷ್ಟಪಟ್ಟು ಪಡೆದಿರಂತ ನಮ್ಮಂತರ ಕೂಡ ವೈದ್ಯರಿಗೆ, ಯಾಕೆಂದ್ರೆ ಇದು ವೈದ್ಯರ ಮೇಲೆ ಕೂಡ ಆರೋಪ ಬರ್ತದೆ. ಇದು ನಮಗೆಲ್ಲ ತುಂಬಾ ಮುಜುಗರ ತರಂತ ಕೆಲಸ ಆಗಿದೆ. ಇದ್ರ ಬಗ್ಗೆ ನಾವು ಇದು ಬರೀ SIT ತನಿಖೆ ಆಗೋದಾಗಲ್ಲ, ನಾವು ಕೇಂದ್ರ ಸರ್ಕಾರ ಕೂಡ ಕಠಿಣ ಪದಗಳಲ್ಲಿ ನಾವು ಒತ್ತಾಯ ಮಾಡಿ ಇದನ್ನ CBI ತನಿಖೆಗೊಳಿಸಬೇಕು. ಈ ನಕಲಿ ಜಾಲ, ಈ ಔಷಧಿ ಜಾಲ, ಡ್ರಗ್ಸ್ ದಂಧೆಯನ್ನ ಸಂಪೂರ್ಣವಾಗಿ ಮಟ್ಟ ಹಾಕಬೇಕು. ಮತ್ತೆ ಇವ್ರಿಗೆ ಬರೇ ಶಿಕ್ಷೆ ಕೊಟ್ಟರೆ ಸಾಕಾಗಲ್ಲ, ಇಂಥ ಒಂದು ದ್ರೋಹಿಗಳನ್ನ ಗಲ್ಲು ಶಿಕ್ಷೆಗೆ ಏರಿಸಬೇಕು ಅಂತೇಳಿ ನಾನು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡ್ತೀನಿ. ನಿಜವಾಗ್ಲೂ ಇದು ಬಹಳ ಖೇದನೀಯ. ಇಂಥ ಒಂದು ಜನಗಳ ನಂಬಿಕೆಗಳ ಜೊತೆ ಆಟ ಆಡ್ತಾ ಇರತಕ್ಕಂಥ ಇಂಥ ದುಷ್ಟರನ್ನ ನಾವೆಲ್ಲ ಸೇರಿ ಮಟ್ಟ ಹಾಕಬೇಕಾಗಿದೆ. ನಾವೆಲ್ಲ ನಮ್ಮೆಲ್ಲ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರನ್ನು, ಎಲ್ಲ ಸದಸ್ಯರು ಕಳಕಳಿ ಮನವಿ ಮಾಡ್ತೀವಿ. ಇವತ್ತು ನಮ್ಮ ಸರ್ಕಾರ ಅತ್ಯಂತ ದೃಢ ಹೆಜ್ಜೆ ಇಟ್ಟಿದೆ. ಈ ನಕಲಿ ದಂಧೆನ, ಇದು ದೊಡ್ಡ ದಂಧೆ ಜಾಲ, ಇದಕ್ಕೆ ಎಲ್ಲ ರೈಡ್ ಮಾಡಿದ್ರು. ನಾವು ಕೂಡ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿ ಇವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ತಾವು ಕೂಡ ನಮ್ಮ ಜೊತೆ ಕೈ ಜೋಡಿಸಬೇಕು, ನಮ್ಮ ಸರ್ಕಾರದ ಜೊತೆ ಅಂತೇಳಿ ಮನವಿ ಮಾಡ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತೀನಿ ಮಾನ್ಯ ಅಧ್ಯಕ್ಷರೇ.